ಓಂ ಶಾಂತಿ. ವ್ಯರ್ಥ ಮತ್ತು ನಕಾರಾತ್ಮಕತೆಯನ್ನು ತಪ್ಪಿಸಿ ಪ್ರಶಸ್ತಿ ತೆಗೆದುಕೊಳ್ಳುವಂತಹ ಪಾತ್ರರಾಗಿ. ಪರಮಾತ್ಮ ಪ್ರೀತಿ ಆನಂದಮಯ ಉಯ್ಯಾಲೆಯಾಗಿದೆ. ಅನೇಕ ಜನ್ಮಗಳ ದುಃಖಗಳಿಗೆ ಒಂದು ಸೆಕೆಂಡ್ನಲ್ಲಿ ಸಮಾಪ್ತಿ ಮಾಡಿಬಿಡುತ್ತದೆ. ಪ್ರೀತಿ ಸರ್ವಶಕ್ತಿ ಸಂಪನ್ನವಾಗಿದೆ. ಬಾಪ್ ದಾದಾರವರು ಪ್ರತಿ ಮಗುವಿಗೆ ಹೃದಯದಿಂದ ವರದಾನ ಕೊಡುತ್ತಾರೆ. ಸದಾ ಪರಮಾತ್ಮನ ಪ್ರೀತಿಯ ಉಯ್ಯಾಲೆಯಲ್ಲಿ ತೂಗುತ್ತಿರುವಂತಹ ಅವಿನಾಶಿ ರತ್ನಭವ. ಈ ಪ್ರೀತಿಯ ಉಯ್ಯಾಲೆಯಿಂದ ಮನಸ್ಸು ರೂಪಿ ಕಾಲುಗಳನ್ನು ಕೆಳಗಡೆ ಇಡಬೇಡಿ, ಏಕೆಂದರೆ ಇಡೀ ವಿಶ್ವದ ಆತ್ಮರಿಂದ ಪರಮ ಆತ್ಮನಿಗೆ ಮುದ್ದಾಗಿದ್ದೀರಿ, ಪ್ರಿಯರಾಗಿದ್ದೀರಿ. ಕೆಳಗಡೆ ಕಾಲು ಇಡುತ್ತೀರಿ ಅಂದಾಗ ಮಾಯೆಯು ಭಿನ್ನ ಭಿನ್ನ ಆಟ ಆಡಲು ಬರುತ್ತದೆ. ಭಿನ್ನ ಭಿನ್ನ ರೂಪ ಧಾರಣೆ ಮಾಡಿ ಆಕರ್ಷಿತರನ್ನಾಗಿ ಮಾಡುತ್ತದೆ. ನಿಮ್ಮ ಮೂರನೇ ನೇತ್ರ ಜ್ವಾಲಾಮುಖಿ ನೇತ್ರ ಮಾಯೆಯನ್ನು ಶಕ್ತಿಹೀನ ಬಲಹೀನರನ್ನಾಗಿ ಮಾಡಿಬಿಡುತ್ತದೆ. ನೀವೆಲ್ಲರೂ ಯಾರು ವಿಶೇಷ ಆತ್ಮರಿದ್ದೀರಿ. ನೀವು ಸ್ವಯಂ ಬಲಹೀನರಾಗಿರುವ ಕಾರಣ ಮಾಯೆಯ ಆಹ್ವಾನ ಮಾಡುತ್ತೀರಿ. ಅದು ಸುಸ್ತಾಗಿ ಬಿಟ್ಟಿದೆ. ಆದರೆ ನೀವು ಆಹ್ವಾನ ಮಾಡುತ್ತೀರಿ ಅಂದಾಗ ಅದು ಅವಕಾಶವನ್ನು ತೆಗೆದುಕೊಳ್ಳುತ್ತದೆ. ಆಚರಿಸುವುದು ಅರ್ಥಾತ್ ಆಗುವುದು ಮತ್ತು ಮಾಡುವುದು. ಉತ್ಸವ ಆಚರಿಸುವ ಸಮಯ ತಮಗೆ ತಾವೇ ಅಂಡರ್ಲೈನ್ ಮಾಡಿರಿ. ಸದಾ ನೆನಪು ಮತ್ತು ಸೇವೆಯ ಉತ್ಸಾಹದಲ್ಲಿರುವಂತಹ ಆತ್ಮನಾಗಿದ್ದೇನೆ. ಯಾವುದೇ ಆತ್ಮರಿರಲಿ, ಬ್ರಾಹ್ಮಣರ ಕರ್ತವ್ಯವಾಗಿದೆ ಉತ್ಸಾಹಭರಿತ ಕಥೆಯನ್ನು ಹೇಳುವುದು. ಉತ್ಸಾಹದ ಮಾತುಗಳೇ ಹೇಳಿರಿ. ಅವರು ಅಳುತ್ತಿದ್ದರೆ ನೀವು ಅವರನ್ನು ಉತ್ಸಾಹದಲ್ಲಿ ನೃತ್ಯ ಮಾಡಿಸಿರಿ. ಬಾಪ್ ದಾದಾರವರು ಈ ವರ್ಷದಲ್ಲಿ ಎಲ್ಲ ಮಕ್ಕಳಿಂದ ಇದೇ ಶುಭ ಆಸೆಯನ್ನಿಟ್ಟುಕೊಳ್ಳುತ್ತಾರೆ. ನಕಾರಾತ್ಮಕತೆ ಮತ್ತು ವ್ಯರ್ಥ ದೃಷ್ಟಿಕೋನ ಸಮಾಪ್ತಿ ಮಾಡಿ ಸ್ನೇಹ ಕೊಡಿ, ಶಕ್ತಿಯನ್ನು ಕೊಡಿ. ಸಂಪರ್ಕದಲ್ಲಿ ಬರುತ್ತಾ ವ್ಯರ್ಥ ಮತ್ತು ನಕಾರಾತ್ಮಕತೆ ಮಾತುಗಳನ್ನು ಹೃದಯದಲ್ಲಿ ಧಾರಣೆ ಮಾಡುವುದು ತಪಸ್ವಿ ಪರಮಾತ್ಮ ಪ್ರಶಸ್ತಿಯಾಗಿದೆ. ಅವಾಯ್ಡ್ ಮಾಡಿ ಅವಾರ್ಡ್ ತೆಗೆದುಕೊಳ್ಳಿರಿ. ಸಾಹಸವಿದೆಯೇ? ಯಾರಲ್ಲಿ ಸಾಹಸವಿಲ್ಲವೆಂದರೆ ಕೈ ಎತ್ತಬೇಡಿರಿ. ಪರವಾಗಿಲ್ಲ, ಬಾಪ್ ದಾದಾರವರು ಮತ್ತಷ್ಟು ಸಕಾಶ ಕೊಡುವರು. ಸಂಕೋಚವಾಗುತ್ತದೆ ಎಂದರೆ ಬರೆದುಕೊಡಿ. ಅವರಿಗಾಗಿ ವಿಶೇಷ ಟ್ಯೂಷನ್ ಇಡಲಾಗುವುದು. ಕೆಲ ಸಮಸ್ಯೆಯ ಪರಿಹಾರ ಅಥವಾ ಸಮಾಧಾನ ಆ ಸಮಯದಲ್ಲಿ ಕಾಣಿಸದೇ ಇರಲಿ, ಆದರೆ ಈ ದೃಢ ನಿಶ್ಚಯವಿರಲಿ, ಈ ಮೋಡಗಳು ಬರುವುದೇ ಹೋಗುವುದಕ್ಕಾಗಿ. ಈ ಮೋಡ ಚೂರು ಚೂರಾಗುವುದಿದೆ, ಇರುವುದಿಲ್ಲ. ಸಂಕಲ್ಪ ರೂಪಿ ಕಾಲುಗಳು ಅಲುಗಾಡಬಾರದು. ಅಚಲರಾಗಿರಿ. ಆಗ ತಂದೆಯಿಂದ ಎಕ್ಸ್ಟ್ರಾ ಸಹಯೋಗದ ಅನುಭೂತಿಯಾಗುವುದು. ಕೇವಲ ತೆಗೆದುಕೊಳ್ಳುವ ಶಕ್ತಿ ಬೇಕು. ಎಷ್ಟು ಸಮಯ ಹತ್ತಿರ ಬರುತ್ತಿದೆ ಅಷ್ಟು ಹೊಸ ಹೊಸ ಮಾತುಗಳು, ಸಂಸ್ಕಾರಗಳು, ಲೆಕ್ಕಾಚಾರದ ಕಪ್ಪು ಮೋಡಗಳು ಬರುತ್ತವೆ. ಇಲ್ಲಿಯೇ ಎಲ್ಲವೂ ಸಮಾಪ್ತಿಯಾಗಲಿದೆ. ಸಂಗಮದ ಈ ಅಂತಿಮ ಸಮಯದಲ್ಲಿ ಸ್ವಭಾವ ಸಂಸ್ಕಾರದ ಎಲ್ಲ ಲೆಕ್ಕಾಚಾರ ಇಲ್ಲಿಯೇ ಸಮಾಪ್ತಿಯಾಗುತ್ತಿದೆ. ಧರ್ಮರಾಜಪುರಿಯಲ್ಲಿ ಬರುವುದಿಲ್ಲ. ನಿಮ್ಮ ಮುಂದೆ ಯಮದೂತರು ಬರುವುದಿಲ್ಲ. ಕೆಲ ಮಕ್ಕಳ ವಿಶೇಷತೆಯಾಗಿದೆ ಹೊರಗಡೆಯಿಂದ ಗಾಬರಿಯಲ್ಲಿರುವುದು ಕಾಣಿಸುವುದಿಲ್ಲ, ಆದರೆ ಒಳಗಡೆ ಮನಸ್ಸು ಗಾಬರಿಯಾಗುತ್ತದೆ. ಹೊರಗಡೆಯಿಂದ ಹೇಳುತ್ತಾರೆ ಇಲ್ಲ ಇಲ್ಲ. ತ್ರಿಕಾಲದರ್ಶಿಗಳಾಗಿ ನಿರ್ಭಯರಾಗಿ. ಬ್ರಾಹ್ಮಣರು ಪರಸ್ಪರದಲ್ಲಿ ಸಂಬಂಧದಲ್ಲಿ ನಿರ್ಭಯರಾಗಬಾರದು. ಮಾಯೆಯಿಂದ ನಿರ್ಭಯರಾಗಿರಿ. ಸಂಬಂಧದಲ್ಲಂತೂ ಸ್ನೇಹ ಮತ್ತು ನಿರ್ಮಾಣವಿದೆ. ಎಂತಹದೇ ಮಾತಿರಲಿ, ಮಾತುಗಳನ್ನು ಬದಲಾಯಿಸಲು ಸಹಾಯವನ್ನು ಬಲೆ ತೆಗೆದುಕೊಳ್ಳಿರಿ. ಆದರೆ ಬದಲಾಯಿಸುವುದೇ ಕಷ್ಟವಾಗಿದೆ. ಈ ಸರ್ಟಿಫಿಕೇಟ್ ಕೊಡಬೇಡಿ. ಸ್ವಯಂ ಉತ್ಸಾಹದಲ್ಲಿ ಇರುತ್ತೀರಿ. ಆಗ ಎಲ್ಲರನ್ನೂ ಕೈಯಲ್ಲಿ ಕೈ ಅರ್ಥಾತ್ ಮನಸ್ಸಿನ ಸ್ನೇಹದ ಕೈಯಲ್ಲಿ ಕೈ ಹಿಡಿದು ನೃತ್ಯ ಮಾಡುತ್ತೀರಿ. ಅಸಂಭವ ಬ್ರಾಹ್ಮಣರ ಡಿಕ್ಷನರಿಯಲ್ಲಿ ಇಲ್ಲ. ಉತ್ಸಾಹದವರು ಎಂದೂ ಯಾವುದೇ ಮಾತಿನಲ್ಲಿ ನಿರಾಶರಾಗುವುದಿಲ್ಲ. ಪವಿತ್ರತೆಯ ಘನತೆಯ ಮೂಲಕ ಶ್ರೇಷ್ಠ ಜೀವನದ ಹೊಳಪು ತೋರಿಸುವಂತಹ ವಿಶೇಷತಾ ಸಂಪನ್ನ ಭವ. ಪವಿತ್ರತೆ ಕೇವಲ ಬ್ರಹ್ಮಚರ್ಯ ವ್ರತ ಅಲ್ಲ, ಆದರೆ ಯಾವುದೇ ವಿಕಾರ ಅರ್ಥಾತ್ ಅಶುದ್ಧತೆಯ ಪ್ರಭಾವ ಇರಬಾರದು.
ಆಗ ಹೇಳಲಾಗುವುದು ವಿಶೇಷತಾ ಸಂಪನ್ನ ಬ್ರಾಹ್ಮಣ ಆತ್ಮ. ಯಾರು ಸ್ವಯಂನ ದರ್ಶನ ಮಾಡುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತ ಸರ್ವ ಪ್ರಾಪ್ತಿಯ ಅಧಿಕಾರಿಯಾಗಿರುತ್ತಾರೆ. ಫರಿಷ್ಠೆತನದ ವಸ್ತ್ರ ಸೆಕೆಂಡಿನಲ್ಲಿ ಧಾರಣೆ ಮಾಡಿರಿ. ಈ ಅಭ್ಯಾಸ ಬಹಳ ಸಮಯದಿಂದ ಬೇಕಾಗುತ್ತದೆ. ಆಗ ಅಂತಿಮ ಸಮಯದಲ್ಲಿ ಪಾಸ್ ಆಗುವಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.